ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಕರೆಂಟ್ ಅಫೇರ್ಸ್ ಅದ ಇದು ಒಂದು 5ನೇ ಕ್ಲಾಸ್ ಆಗಿದೆ. 5ನೇ ಕ್ಲಾಸ್ ಅಲ್ಲಿ ಇವತ್ತು ನಾವು 10 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು 50 ಕ್ವಶನ್ಸ್ ಗಳು ಕಂಪ್ಲೀಟ್ ಆಗ್ತವೆ. ಇವತ್ತು ಕಂಪ್ಲೀಟ್ ಆದ ತಕ್ಷಣವೇ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ರಾತ್ರಿ 8 ಗಂಟೆಗೆ ನಿಮಗೆ ಇದರ PDF ಇರ್ತಕ್ಕಂಥದ್ದು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಏನು ಕರೆಂಟ್ ಅಫೇರ್ಸ್ ಗಳಿದಾವು ನಿಮ್ಗೆ ಎಲ್ಲ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗುವ ಹಾಗೆ ನಾವು ಮಾಡ್ತಾ ಇದ್ದೀವಿ. ಯಾವ್ಯಾವ ಎಕ್ಸಾಮ್ಗೆ NTPC, ALP, ಆಮೇಲೆ ಟೆಕ್ನಿಷಿಯನ್, RPF, ಆಮೇಲೆ ಗ್ರೂಪ್ ಡಿ, ಆಮೇಲೆ SSC ಎಲ್ಲ ಎಕ್ಸಾಮ್ಸ್ಗೆ ಇದು 5ನೇ ಒಂದು ಕ್ಲಾಸ್ ಆಗಿದೆ. ಇದು ಸಂಪೂರ್ಣವಾಗಿ ನಿಮಗೆ ಕನ್ನಡ ಭಾಷೆಯಲ್ಲಿ ಇರ್ತೈತಿ. ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಅದರ ಜೊತೆಗೆ ನೀವು ಕೋರ್ಸಸ್ ಗಳನ್ನ ತೆಗೆದುಕೊಂಡು ಮನೆಯಲ್ಲಿ ಕುಳಿತುಕೊಂಡು ಒಳ್ಳೆ ರೀತಿಯಿಂದ ಪ್ರಿಪರೇಷನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಪ್ಯಾಕೇಜ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಐತಿ, ಅದನ್ನು ಕೂಡ ಪಡ್ಕೋಬಹುದು. ಇದು ನಿಮಗೆ RPF ಕೋರ್ಸ್ ಇದೆ 899 ರೂಪಾಯಿದಲ್ಲಿ ಆಫರ್ ಫೀಸ್ ಅಲ್ಲಿ. ಗ್ರೂಪ್ ಡಿ ಗೆ 1001 ರೂಪಾಯಿ, ಅದ್ರ ಜೊತೆಗೆ GD 999, ಆಮೇಲೆ NTPC 1299. ಈ ಕಂಪ್ಲೀಟ್ ಪ್ಯಾಕೇಜ್ ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ಸ್ಟಡಿಯನ್ನ ಮಾಡಬಹುದು. ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಎಲ್ಲಾ ಕ್ಲಾಸಸ್, ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಎಲ್ಲ ಇದರಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಬೋದು. ಸೊ ಇವತ್ತಿನ ಮೊದಲನೇ ಪ್ರಶ್ನೆ 41ನೇದು, ಯಾವ ಫುಟ್ಬಾಲ್ ತಂಡವು SAFF U20 ಅಂದ್ರೆ ಅಂಡರ್ 20 ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಹೇಳಿದೆ. ಆಪ್ಷನ್ಸ್ ಗಳಲ್ಲಿ ಮಾಲ್ಡೀವ್ಸ್ ಇದೆ, ಬಾಂಗ್ಲಾದೇಶ್ ಇದೆ, ನೇಪಾಳ ಇದೆ, ಆಮೇಲೆ ಭಾರತ ಇದೆ. ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಬಿ ಇದೆ. ಬಾಂಗ್ಲಾದೇಶದವರು SAFF ಅಂಡರ್ 20 ಚಾಂಪಿಯನ್ಶಿಪ್ ಫುಟ್ಬಾಲ್ ಅನ್ನ ಗೆದ್ದಿರುವಂತಹ ದೇಶ ಆಗಿದೆ. ಇಲ್ಲಿ ಈ ಟೂರ್ನಮೆಂಟ್ ಅನ್ನ ನೋಡಬಹುದು ನೀವು 2024ರ SAFF ಅಂಡರ್ 20 ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಡೇಟ್. ಇದು ಹೋಸ್ಟ್ ಮಾಡಿರ್ತಕ್ಕಂತ ಅಂದ್ರ ಆತಿಥ್ಯ ವಹಿಸಿರುವಂತಹ ದೇಶ ಯಾವುದು ಅಂತ ಹೇಳಿ ಕೇಳ್ತಾರೆ, ನೇಪಾಳ ದೇಶ ಇದನ್ನ ಆತಿಥ್ಯವನ್ನ ವಹಿಸಿತ್ತು. ಇದರಲ್ಲಿ 6 ತಂಡಗಳು ಭಾಗವಹಿಸಿದ್ದು. ಎಷ್ಟು ತಂಡಗಳು? 6 ತಂಡಗಳು. ಗೆದ್ದಿರುವಂತಹ ದೇಶ ಬಾಂಗ್ಲಾದೇಶ್, ಆಮೇಲೆ ರನ್ನರ್ ಅಪ್ ಅಂದ್ರೆ ಫೈನಲ್ ದಲ್ಲಿ ಸೋತಿರುವಂತಹ ದೇಶ ನೇಪಾಳ ದೇಶ ಆಗಿದೆ. ಓಕೆ, ಇದರಲ್ಲಿ ಮತ್ತೆ ಇಂಪಾರ್ಟೆಂಟ್ ಏನು ಇದೆ ಅಂತಂದ್ರೆ ಟಾಪ್ ಸ್ಕೋರ್ ಯಾರು ಮಾಡ್ಯಾರೆ ಅಂತ ಕೇಳಬಹುದು. 4 ಗೋಲ್ ಗಳನ್ನ ಮಾಡ್ಯಾರೆ, ಮಿರಾಜುಲ್ ಇಸ್ಲಾಂ ಅನ್ನುವಂತವ್ರು ಮಾಡ್ಯಾರೆ. ಇದಾದ್ಮೇಲೆ ಬೆಸ್ಟ್ ಪ್ಲೇಯರ್ ಯಾರಿಗೆ ಸಿಕ್ಕಿದೆ ಅಂತಂದ್ರೆ ಮಿರಾಜುಲ್ ಇಸ್ಲಾಂ ರವರಿಗೆ. ಬೆಸ್ಟ್ ಗೋಲ್ ಕೀಪರ್ ಯಾರಿಗೆ ಸಿಕ್ಕಿದೆ? ಮೊಹಮ್ಮದ್ ಆಸಿಫ್ ರವರಿಗೆ. ಫಸ್ಟ್ ಫೇರ್ ಪ್ಲೇ ಅವಾರ್ಡ್ ಸಿಕ್ಕಿರುವಂತದ್ದು ಯಾವ ಒಂದು ತಂಡಕ್ಕೆ? ನೇಪಾಳ ತಂಡಕ್ಕೆ ಸಿಕ್ಕಿರುವಂತದ್ದು. ಓಕೆ, 2025ರ SAFF ಅಂಡರ್ 19 ಚಾಂಪಿಯನ್ಶಿಪ್ ಇರುವಂತದ್ದು. ಇದು ಟೂರ್ನಮೆಂಟ್ ನಡೆಸುವಂತಹ ದೇಶ ನಮ್ಮ ಭಾರತ ಇದೆ, ಇದನ್ನ ನೆನಪಿಟ್ಕೊಡ್ರಿ. 2025ರ SAFF ಅಂಡರ್ 19 ಯಾವ ದೇಶ ಹೋಸ್ಟ್ ಮಾಡ್ತಾ ಇದೆ? ನಮ್ಮ ಭಾರತ ದೇಶ ಮಾಡ್ತಾ ಇದೆ. ಇದು 5ರಿಂದ 15 ನವೆಂಬರ್ 2025ರಂದು ನಡೀತಾ ಇದಾವೆ. ಇದರಲ್ಲಿ ತಂಡಗಳು 7 ತಂಡಗಳು ಭಾಗವಹಿಸಲಿಕ್ಕೆ ಹೋಗ್ತಾ ಇದಾವೆ. ರೈಟ್, ಸೊ ಇದನ್ನು ಕೂಡ ಲೇಟೆಸ್ಟ್ ಇದೆ, ನೆನಪಿಟ್ಕೊಡ್ರಿ. 42ನೇ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯವು ಏಕೀಕೃತ ಪಿಂಚಣಿ ಯೋಜನೆಯನ್ನು UPS ಅನುಮೋದಿಸಿದ ಮೊದಲ ರಾಜ್ಯವಾಗಿದೆ? UPS ಅಂತ ಹೇಳಿ ಬರ್ತಾ ಇದೆ, ಒಂದು ಏಕೀಕೃತ ಪಿಂಚಣಿ ಯೋಜನೆ ಅಂತ ಹೇಳಿ. ಅದನ್ನ ಮೊದಲು ನಿರ್ವಹಿಸಿರುವಂತಹ, ಅನುಮೋದನೆ ಮಾಡಿರುವಂತಹ ರಾಜ್ಯ ಕೇಳಾರೆ. ಅದು ರಾಜ್ಯ ಯಾವುದು ಅಂತಂದ್ರೆ ಮಹಾರಾಷ್ಟ್ರ ರಾಜ್ಯ ಮೊದಲು ಅದನ್ನ ಅನುಮೋದನೆ ಮಾಡಿದೆ. ಕೇಂದ್ರ ಸಚಿವ ಸಂಪುಟವು ಏಕೀಕೃತ ಪಿಂಚಣಿ ಯೋಜನೆ ಅಂದ್ರೆ UPS ಅನ್ನು ಅನುಮೋದನೆ ನೀಡಿದೆ. ಇದು ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಖಚಿತ ಪಿಂಚಣಿಯನ್ನ ಒದಗಿಸುವಂತದ್ದಾಗಿದೆ ಈ ಯೋಜನೆ. ಈ ಯೋಜನೆಯು 2025ರ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಅದು ಡೇಟ್ ನೆನಪಿಟ್ಕೊಳ್ರಿ. ಕೇಂದ್ರ ಸರ್ಕಾರಿ ನೌಕರರು ಪ್ರಸ್ತುತ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದ್ರೆ NPS ದಿಂದ UPS ಸ್ಥಳಾಂತರಗೊಳ್ಳಲಿದ್ದಾರೆ ಎಲ್ಲರೂ. ಅಂತಂದ್ರೆ ಈಗ ಮೊದಲು ಏನಿತ್ತು? NPS ಇತ್ತು, ನ್ಯೂ ಪೆನ್ಷನ್ ಸ್ಕೀಮ್ ಇತ್ತು. ಇದಾದ್ಮೇಲೆ ಈಗ UPS ಗೆ ಏನ್ ಮಾಡ್ತಾ ಇದಾರೆ? ಅವರು ಕನ್ವರ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಎಲ್ಲ ನೌಕರರಿಗೆ. ಹೌದಾ? ಬಟ್ ರಾಜ್ಯ ಸರ್ಕಾರ ನೌಕರರಿಗೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇದು ಬಂದಿಲ್ಲ UPS. ಬಟ್ ಮೊದಲು ಇದನ್ನ ಮಹಾರಾಷ್ಟ್ರ ರಾಜ್ಯದವರು ಇದನ್ನ ಅನುಮೋದನೆಯನ್ನ ನೀಡ್ಯಾರ, ಅವರು ಮಾಡ್ತಾರ ಅಂತೇಳಿ. ರಾಜ್ಯ ಸರ್ಕಾರಗಳು ಏಕೀಕೃತ ಪಿಂಚಣಿ ಯೋಜನೆಯನ್ನು ಅಳವಡಿಸಿಕೊಳ್ಳಲು ಆಯ್ಕೆಯನ್ನು ಸಹ ಅವ್ರಿಗೆ ಬಿಟ್ಕೊಟ್ಟಾರು. ಏಕೀಕೃತ ಪಿಂಚಣಿ ಯೋಜನೆಯ ನಿಬಂಧನೆಗಳು ಯಾವುವು ಅಂದ್ರೆ ಏನೇನಿದಾವೆ ಇದಕ್ಕೆ? ಖಾತ್ರಿಪಡಿಸಿದ ಪಿಂಚಣಿ, ಇದು ಕನಿಷ್ಠ 25 ವರ್ಷಗಳ ಅರ್ಹತಾ ಸೇವೆಗಾಗಿ ನಿವೃತ್ತಿಯ ಮೊದಲು ಕಳೆದ 12 ತಿಂಗಳುಗಳಲ್ಲಿ ಪಡೆದ ಉದ್ಯೋಗಿಯ ಸರಾಸರಿ ಮೂಲ ವೇತನದ 50% ಆಗಿರ್ತೈತಿ. ಈ ಮೊತ್ತವನ್ನು ಸಣ್ಣ ಸೇವಾ ಅವಧಿಗೆ ಕನಿಷ್ಠ 10 ವರ್ಷಗಳ ಸೇವೆಗೆ ಪ್ರಮಾಣಾನುಗುಣವಾಗಿ ಕಡಿಮೆಯಾಗುತ್ತದೆ.
ಓಕೆ. ನೆಕ್ಸ್ಟ್, ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿರುವಂತಹ ಮೊದಲ ರಾಜ್ಯ ಆಗಿದೆ ಮಹಾರಾಷ್ಟ್ರ. ಇಲ್ಲಿ ಅದರದ ಚಿತ್ರ ನೋಡಬಹುದು. ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳ್ತಿದ್ದಾನೆ. UPS ಅಂತಂದ್ರೆ ಏನು? ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಇದನ್ನ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಓಕೆ. 43ನೇ ಪ್ರಶ್ನೆ, ಇತ್ತೀಚೆಗೆ ಲದಾಖ್ನಲ್ಲಿ 5 ಹೊಸ ಜಿಲ್ಲೆಗಳನ್ನ ರಚಿಸುವುದಾಗಿ ಘೋಷಿಸಲಾಗಿದೆ. ಈಗ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಷ್ಟು ಜಿಲ್ಲೆಗಳಿದಾವು ಅಂತ ಹೇಳಲಾಗ್ತಾ ಇದೆ? 5, 2, 8, 10. ಇದರಲ್ಲಿ ಈಗ ಇರುವಂತದ್ದು ಸದ್ಯಕ್ಕೆ 2 ಜಿಲ್ಲೆಗಳನ್ನ ನಾವು ನೋಡ್ತಾ ಇದ್ದೇವೆ. ಲದಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಡಳಿತ ವ್ಯವಸ್ಥೆ, ಆಮೇಲೆ ಲದಾಖ್ ಕೇಂದ್ರಾಡಳಿತ ಪ್ರದೇಶ, ಲೇಹ ಮತ್ತು ಕಾರ್ಗಿಲ್ ಅನ್ನುವಂತಹ 2 ಇಲ್ಲಿ ಜಿಲ್ಲೆಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದು ಲದಾಖ್ದಲ್ಲಿ. ಇದು ಮ್ಯಾಪ್ ದಲ್ಲಿ ನೋಡಬಹುದು ನೀವು ಇಲ್ಲಿ ಲೇಹ ಮತ್ತು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಾರ್ಗಿಲ್. ಓಕೆ, 2 ಜಿಲ್ಲೆಗಳನ್ನ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಮುಂದೆ ಇಲ್ಲಿ 5 ಜಿಲ್ಲೆಗಳ ಆಗ್ಲಿಕ್ಕೆ ಹೋಗ್ತಾ ಇದಾವೆ ಟೋಟಲ್ ಆಗಿ. ಕಪಿಲ್ ಫರ್ಮಾರ್ ಅವರು ಯಾವ ಕ್ರೀಡೆಯಲ್ಲಿ ಪ್ಯಾರಾಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಆಗಿದ್ದಾರೆ? ಯಾವ ಕ್ರೀಡೆಯಲ್ಲಿ ಇವರು ಪದಕ ಗೆದ್ದಾರೆ? ಬಿಲ್ಲುಗಾರಿಕೆ, ಜೂಡೋ, ಶೂಟಿಂಗ್, ಟೇಬಲ್ ಟೆನ್ನಿಸ್. ಇವರು ಗೆದ್ದಿರ್ತಕ್ಕಂಥದ್ದು ಎದರಲ್ಲಿ ಅಂತಂದ್ರ ಜೂಡೋದಲ್ಲಿ ಪದಕವನ್ನ ಗೆದ್ದಾರೆ. ಯಾರು? ಕಪಿಲ್ ಫರ್ಮಾರ್ ಅನ್ನುವಂಥವ್ರು ಜೂಡೋ ಆಟಗಾರರು ಇವರು ಆಗ್ಯಾರ. ಕಪಿಲ್ ಫರ್ಮಾರ್. ಕಪಿಲ್ ಫರ್ಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ ಒಬ್ರು ಭಾರತೀಯ ಪ್ಯಾರಾ ಜೂಡೋ ಆಟಗಾರ ಆಗ್ಯಾರೆ. ಅವರು 2024ರ ಪ್ಯಾರಾಲಿಂಪಿಕ್ಸ್ ಕಂಚಿನ ಪದಕವನ್ನ ಗೆದ್ದಾರೆ. ಅದನ್ನ ನೆನ್ಪಿಟ್ಕೋಬೇಕು, ಕಂಚಿನ ಬ್ರೋನ್ಸ್ ಪದಕವನ್ನ ಗೆದ್ದಾರೆ ಅವರು. ಜೂಡೋದಲ್ಲಿ ಭಾರತದ ಮೊದಲ ಪ್ಯಾರಾಲಿಂಪಿಕ್ ಪದಕವನ್ನ ಗೆಲ್ಲುವ ಮೂಲಕ ಇತಿಹಾಸವನ್ನ ನಿರ್ಮಾಣ ಇವರು ಕಪಿಲ್ ಫರ್ಮಾರ್ ಅವರು ಮಾಡ್ಯಾರೆ. ಅವರ ಚಿತ್ರವನ್ನ ನೀವು ಇಲ್ಲಿ ನೋಡಬಹುದು. ಇವರು ಕಪಿಲ್ ಫರ್ಮಾರ್ ಜೂಡೋ ಆಟಗಾರರಾಗ್ಯಾರೆ. ಇವರು ಗೆದ್ದಿರುವಂತಹ ಒಂದು ಪದಕ ಬ್ರೋನ್ಸ್ ಪದಕ ಆಗಿದೆ, ಕಂಚಿನ ಪದಕ. 45ನೇ ಪ್ರಶ್ನೆ, ಅಂಡರ್ 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಯಾವ ಭಾರತೀಯ ಮಹಿಳಾ ಕುಸ್ತಿಪಟು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಆಂಟಿಮ್ ಪಂಗಲ್, ಅನ್ಶು ಮಲಿಕ್, ಅಲ್ಕಾ ಥೋಮರ್, ಜ್ಯೋತಿ ಬರ್ವಾಲ್. ಅಂಡರ್ 20 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಯಾವ ಭಾರತೀಯ ಮಹಿಳಾ ಕುಸ್ತಿಪಟು ಚಿನ್ನದ ಪದಕವನ್ನ ಗೆದ್ದಾರ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಡಿ, ಜ್ಯೋತಿ ಬರ್ವಾಲ್ ರವರು ಏನ್ ಮಾಡ್ಯಾರೆ? ಚಿನ್ನದ ಪದಕವನ್ನ ಗೆದ್ದಾರೆ. ಇವರು ತನ್ನ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. 19 ವರ್ಷದ ಯುವ ಕುಸ್ತಿಪಟು ಇವರು. 76 kg ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ, ಇದನ್ನ ನೆನಪಿಟ್ಕೋಬೇಕು, ಎಷ್ಟು ಕೆಜಿ ಅಂತ ಕೇಳ್ತಾರೆ. 76 kg ಚಿನ್ನದ ಪದಕ ಗೆದ್ದು ಅಂಡರ್ 20 ವಿಶ್ವ ಚಾಂಪಿಯನ್ಶಿಪ್ ಆಗ್ಯಾರೆ. ವಿಜೇತವಾದ ವಿಶೇಷವಾಗಿ 2023ರಲ್ಲಿ ಪ್ರಿಯಾ ಮಲಿಕ್ ಕುಸ್ತಿ ಪ್ರಶಸ್ತಿಯನ್ನು ಎತ್ತಿ ಹಿಡಿದ ನಂತರ ಇದು ಭಾರತಕ್ಕೆ ಉತ್ತಮ ಒಂದು ಗೆಲುವು ಆಗಿದೆ. ಇಲ್ಲಿ ಇವರ ಜ್ಯೋತಿ ಬೆರ್ವಾಲ್ ರವರ ಒಂದು ಭಾವಚಿತ್ರ ಇಲ್ಲಿ ನೀವು ನೋಡಬಹುದು. 46ನೇ ಪ್ರಶ್ನೆ, ಪ್ಯಾರಿಸ್ಗೆ ಬಂತು. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ 2024ರಲ್ಲಿ ಸುಮಿತ್ ಆಂಟಿಲ್ ಯಾವ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ? ಟೇಬಲ್ ಟೆನ್ನಿಸ್, ಶೂಟಿಂಗ್, ಜಾವೆಲಿನ್ ಥ್ರೋ, ಬ್ಯಾಡ್ಮಿಂಟನ್. ಇವರು ಗೆದ್ದಿರ್ತಕ್ಕಂಥದ್ದು ಜಾವೆಲಿನ್ ಥ್ರೋದಲ್ಲಿ ಗೆದ್ದಾರೆ. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ದಲ್ಲಿ ಸುಮಿತ್ ಆಂಟಿಲ್ ಅನ್ನುವಂಥವ್ರು ಜಾವೆಲಿನ್ ಥ್ರೋದಲ್ಲಿ ಏನ್ ಮಾಡ್ಯಾರ? ಚಿನ್ನದ ಪದಕವನ್ನ ಗೆದ್ದಾರ. ಸುಮಿತ್ ಆಂಟಿಲ್ ರವರು ಒಬ್ಬ ಭಾರತೀಯ ಜಾವೆಲಿನ್ ಎಸೆತಗಾರ. 2020ರ ಪ್ಯಾರಾಲಿಂಪಿಕ್ಸ್ ಮತ್ತು 2024ರ ಪ್ಯಾರಾಲಿಂಪಿಕ್ಸ್ ನಲ್ಲಿ ಪುರುಷರ ಜಾವೆಲಿನ್ ಥ್ರೋ F64 ಸ್ಪರ್ಧೆಯನ್ನು ಗೆದ್ದಿರುವ ಅವರು ಪ್ಯಾರಾಲಿಂಪಿಕ್ಸ್ ನಲ್ಲಿ ಡಬಲ್ ಚಿನ್ನದ ಪದಕ ವಿಜೇತ ಆಗ್ಯಾರೆ. ಸುಮಿತ್ ಆಂಟಿಲ್ ರವರು. ಇವರು ಸುಮಿತ್ ಆಂಟಿಲ್. 41ನೇ ಪ್ರಶ್ನೆ, 2025ರಲ್ಲಿ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ ಅಂತ ಕೇಳಲಾಗಿದೆ. ಆಪ್ಷನ್ಸ್ ಗಳಲ್ಲಿ ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ದಕ್ಷಿಣ ಆಫ್ರಿಕಾ. ಇದು ಲಾರ್ಡ್ಸ್ ದಲ್ಲಿ ನಡೀತೈತಿ. ಸೊ ಹಾಗಾಗಿ ಇದು ಆಯೋಜನೆ ಮಾಡುವಂತಹ ದೇಶ ಇಂಗ್ಲೆಂಡ್ ದೇಶದವರು ಮಾಡ್ತಾರೆ. ಇದು 2023ರಿಂದ 25ರವರೆಗೆ ನಡೆಯುವಂತಹ ಒಂದು ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ. ಇದು ಟೆಸ್ಟ್ ಕ್ರಿಕೆಟ್ ನ ಪ್ರಸ್ತುತ ಪಂದ್ಯಾವಳಿಯಾಗಿದೆ. ಇದು ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ 3ನೇ ಆವೃತ್ತಿ. ಇದು ಎಷ್ಟನೇದು? ಇದು 3ನೇ ಆವೃತ್ತಿ ಆಗಿದೆ. ಇದು ಜೂನ್ 2023ರಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ಸ್ಪರ್ಧಿಸಿದ ಆಶಸ್ ನೊಂದಿಗೆ ಪ್ರಾರಂಭವಾಯಿತು. ಆಮೇಲೆ ಮತ್ತು ಲಾರ್ಡ್ಸ್ ನಲ್ಲಿ ನಡೆಯಲಿರುವ ಅಂತಿಮ ಪಂದ್ಯ. ಲಾರ್ಡ್ಸ್ ಅಂತಂದ್ರೆ ಇದು ಏನು ಅಂತಂದ್ರೆ ಒಂದು ಕ್ರೀಡಾಂಗಣ ಇದೆ ಲಾರ್ಡ್ಸ್ ಅಂತೇಳಿ ಇಂಗ್ಲೆಂಡ್ ದಲ್ಲಿ, ಅಲ್ಲಿ ನಡೀಲಿಕ್ಕೆ ಹೋಗ್ತಾ ಇದೆ. ಜೂನ್ 2025ರಲ್ಲಿ ಇದು ಮುಕ್ತಾಯ ಆಗ್ತೈತಿ 3ನೇ ಆವೃತ್ತಿ. ಇಲ್ಲಿ 4ನೇ ಆವೃತ್ತಿ ಸ್ಟಾರ್ಟ್ ಆಗ್ತೈತಿ 2025ರಿಂದ 2027ರವರೆಗೆ.
ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 4ನೇ ಆವೃತ್ತಿಯಾಗಿದೆ ಇದನ್ನು ಟೆಸ್ಟ್ ಮಾದರಿಯಲ್ಲಿ ಆಡಲಾಗ್ತಾ ಇದೆ. ಇದು ಜೂನ್ 2025ರಲ್ಲಿ ಪ್ರಾರಂಭವಾಗಿ ಇದು ಜೂನ್ 2027ಕ್ಕೆ ಕೊನೆಗೊಳ್ತಾ ಇದೆ. ಅಂತಿಮ ಪಂದ್ಯವನ್ನ ಲಾರ್ಡ್ಸ್ ನಲ್ಲಿ ಆಡಲಾಗುವುದು. ಲಾರ್ಡ್ಸ್ ಬಗ್ಗೆ ಹೇಳೋದಾದ್ರೆ ಇದು ಲಾರ್ಡ್ಸ್ ದ ಕರೆಂಟ್ ಲೋಗೋ ದ ಹೋಮ್ ಆಫ್ ಕ್ರಿಕೆಟ್ ಅಂತ ಇದನ್ನ ಕರಿತೀವಿ ನಾವು. ಸೊ ಲೊಕೇಶನ್ ಸೆಂಟ್ ಜಾನ್ಸ್ ವುಡ್, ಲಂಡನ್, ಇಂಗ್ಲೆಂಡ್ ದೊಳಗೆ ಐತಿ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1814ರಲ್ಲಿ. 1814ರಲ್ಲಿ ಇದು ಸ್ಥಾಪನೆ ಆಗಿರುವಂತದ್ದು ಈ ಒಂದು ಸ್ಟೇಡಿಯಂ. ಕೆಪಾಸಿಟಿ 31,000 ಜನ ಇಲ್ಲಿ ಕುಂಡಿರಬಹುದು. ಇದರ ಓನರ್ ಮ್ಯಾರ್ಲಿಬೋನ್ ಕ್ರಿಕೆಟ್ ಕ್ಲಬ್ ಆಗ್ಯಾರೆ. ಆಮೇಲೆ ಇಷ್ಟು ಇಂಪಾರ್ಟೆಂಟ್ ಇದರ ಬಗ್ಗೆ ಮಾಹಿತಿ. ಲಾರ್ಡ್ಸ್. 48ನೇ ಪ್ರಶ್ನೆ, ಗ್ರಾಮೀಣ ವೈದ್ಯರ ಚಳವಳಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 2024 ನೀಡಲಾಯಿತು. ಇದು ಯಾವ ದೇಶಕ್ಕೆ ಸೇರಿದೆ? ಅಂದ್ರೆ ಈ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಯಾವ ದೇಶದವ್ರು ಕೊಡ್ತಾರೆ? ಸೊ ಹಿಂದಿನ ಒಂದು ಏನಿದೆ ಗ್ರಾಮೀಣ ವೈದ್ಯರ ಚಳವಳಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ 2024 ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಆಪ್ಷನ್ಸ್ ಗಳಲ್ಲಿ ನೇಪಾಳ, ವಿಯೆಟ್ನಾಂ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ಇದೆ. ಸೊ ಇದು ಯಾವ ದೇಶಕ್ಕೆ ಸಂಬಂಧ ಇದೆ? ಇದು ಥೈಲ್ಯಾಂಡ್ ದೇಶಕ್ಕೆ ಸಂಬಂಧ ಇದೆ. ಫಿಲಿಪೈನ್ಸ್ 3ನೇ ಅಧ್ಯಕ್ಷರಾಗಿರುವಂತಹ ರಾಮನ್ ಮ್ಯಾಗ್ಸೆಸೆ ಅವರ ಜನ್ಮದಿನವಾದ ಆಗಸ್ಟ್ 31ರಂದು ಈ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ. ವಿಜೇತರು ಪ್ರಮಾಣ ಪತ್ರ, ಮ್ಯಾಗ್ಸೆಸೆ ಚಿತ್ರವಿರುವಂತಹ ಪದಕ ಮತ್ತು ನಗದು ಬಹುಮಾನವನ್ನ ಪಡಿತಾರೆ. ಈ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಅಂತ ಕರಿತೀವಿ ಅಂತ ಈಗಾಗಲೇ ನಿಮಗ ಹಿಂದಿನ ಒಂದು ಕ್ವಶನ್ ಬಂದಿತ್ತು. ಆ ಕ್ವಶನ್ ದಲ್ಲಿ ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಹೇಳಿದ್ದೆ. ನೆಕ್ಸ್ಟ್ ಪ್ರಶ್ನೆ 49ನೇ ಪ್ರಶ್ನೆ, ಸಾಮಾಜಿಕ ಬದಲಾವಣೆಗಾಗಿ ವ್ಯವಸ್ಥೆಗಳನ್ನು ಬಲಪಡಿಸುವ ಉದ್ದೇಶದಿಂದ ಪಂಚಾಯತ್ ರಾಜ್ ಸಚಿವಾಲಯವು ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ನೀತಿ ಆಯೋಗ, ವಿಶ್ವ ಬ್ಯಾಂಕ್, ಯುನಿಸೆಫ್ ಭಾರತ, ಆಮೇಲೆ ಯುನೆಸ್ಕೋ. ಇದು ಆಪ್ಷನ್ ನಂಬರ್ ಸಿ ಇದೆ. ಇದಕ್ಕೆ ಆನ್ಸರ್ ಯುನಿಸೆಫ್ ಭಾರತದೊಂದಿಗೆ ಇದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಲ್ಲಿ ಯುನಿಸೆಫ್ ಬಗ್ಗೆ ಹೇಳೋದಾದರೆ ಇದರ ಒಂದು ಲಾಂಗ್ ಫಾರ್ಮ್ ನಿಮ್ಗೆ ಗೊತ್ತಿರಬೇಕು. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಕರಿತಾ ಇದ್ದೇವೆ ನಾವು ಇದನ್ನ. ಇದರ ಒಂದು ಸ್ಥಾಪಕರು ಯಾರು ಅಂತಂದ್ರ ಲುಡ್ವಿಕ್ ರಾಚ್ಮ್ಯಾನ್ ಅನ್ನುವಂಥವ್ರು ಇದರ ಸ್ಥಾಪಕರಾಗ್ಯಾರೆ. ಇದರ ಒಂದು ಕೇಂದ್ರ ಕಚೇರಿ ನ್ಯೂಯಾರ್ಕ್ ಸಿಟಿ ಒಳಗೈತಿ, ನ್ಯೂಯಾರ್ಕ್ USA ನ್ಯೂಯಾರ್ಕ್ ದಲ್ಲಿ. ಓಕೆ ರೈಟ್. ಸೊ ಇದು ಏನು ಅಂತಂದ್ರೆ ಇಷ್ಟು ಮಾಹಿತಿ ನಿಮ್ಗ ಇದ್ರ ಬಗ್ಗೆ ಗೊತ್ತಿರಬೇಕು ಯುನಿಸೆಫ್ ದ ಬಗ್ಗೆ. ಕೊನೆಯದಾಗಿರುವಂತಹ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಸುಭದ್ರಾ ಯೋಜನೆಯನ್ನ ಪ್ರಾರಂಭ ಮಾಡಿದೆ? ಸುಭದ್ರಾ ಯೋಜನೆ ರಾಜಸ್ಥಾನ್, ಮಹಾರಾಷ್ಟ್ರ, ಜಾರ್ಖಂಡ್, ಆಮೇಲೆ ಒಡಿಸ್ಸಾ. ಇದನ್ನ ಸ್ಟಾರ್ಟ್ ಮಾಡಿರುವಂತಹ ಒಂದು ಯೋಜನೆ ಯಾವ ರಾಜ್ಯ? ಒಡಿಸ್ಸಾ ರಾಜ್ಯದವರು ಇದನ್ನ ಪ್ರಾರಂಭ ಮಾಡ್ಯಾರೆ ಸುಭದ್ರಾ ಯೋಜನೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸುಭದ್ರಾ ಯೋಜನೆ ಇದು ಒಡಿಸ್ಸಾ ಸರ್ಕಾರವು ಪ್ರಾರಂಭಿಸಿರುವಂತಹ ಮಹಿಳಾ ಕೇಂದ್ರಿತ ಕಲ್ಯಾಣ ಯೋಜನೆ ಆಗಿದೆ. ಮಹಿಳಾ ಕೇಂದ್ರಿತ ಅಂತ ಮಹಿಳೆಯರಿಗೆ ಏನೋ ಕಲ್ಯಾಣ ಮಾಡಕತ್ತಾರ. ನೇರ ಆರ್ಥಿಕ ನೆರವು ನೀಡುವ ಮೂಲಕ 21ರಿಂದ 60 ವರ್ಷದ ವಯಸ್ಸಿನ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಈ ಒಂದು ಯೋಜನೆ ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಉದ್ಘಾಟಿಸಿದ ಈ ಉಪಕ್ರಮವು ಒಡಿಶಾ ರಾಜ್ಯಾದ್ಯಂತ 1 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಪ್ರಯೋಜನವನ್ನು ನೀಡುವ ಉದ್ದೇಶವನ್ನ ಈ ಒಂದು ಯೋಜನೆ ಹೊಂದಿದೆ. ಸುಭದ್ರಾ ಯೋಜನೆ 21ರಿಂದ 60 ವರ್ಷವರೆಗಿರುವಂತಹ ಎಲ್ಲ ಮಹಿಳೆಯರಿಗೆ ಇದು ಒಂದು ಯೋಜನೆ ತಂದರೆ ಸುಭದ್ರಾ ಯೋಜನೆ. ಆರ್ಥಿಕವಾಗಿ ದುರ್ಬಲ ವರ್ಗದ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲು ನಮ್ಮಲ್ಲಿ ಕೂಡ ಗೃಹಲಕ್ಷ್ಮಿ ಅಂತ ಕೊಡಕತ್ತಾರಲ್ಲ, ಹಂಗ 2,000 ರೂಪಾಯಿ ಅದೇ ರೀತಿ ಐತಿ ಇದು. ಆ ಮೂಲಕ ಆರ್ಥಿಕ ಸಬಲೀಕರಣವನ್ನು ಉತ್ತೇಜಿಸುವುದು ಸುಭದ್ರಾ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿ ಅರ್ಹರಾದ ಮಹಿಳೆಯರು 2024-25 ಆರ್ಥಿಕ ವರ್ಷದಿಂದ 5 ವರ್ಷಗಳ ಅವಧಿಯಲ್ಲಿ 50,000 ರೂಪಾಯಿ ನೀಡ್ತಾರ. ಅಂತಂದ್ರ 1 ವರ್ಷಕ್ಕೆ ಎಷ್ಟಾಗ್ತತಿ? 50,000 ರೂಪಾಯಿ ಟೋಟಲ್. 5 ವರ್ಷಕ್ಕೆ ಅವ್ರು ಏನ್ ಮಾಡ್ತಾರು? 50,000 ರೂಪಾಯಿನ ನೀಡತ್ತಾರು ರೂಪಾಯಿ. ರಕ್ಷಾ ಬಂಧನ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ವಿತರಣೆ ಮಾಡ್ತಾರ 5,000 ರೂಪಾಯಿ. ಅಂತಂದ್ರೆ ರಕ್ಷಾ ಬಂಧನ ಬಂತು ಅಂತಂದ್ರ ಅವಾಗ 5,000 ರೂಪಾಯಿ ಕೊಡ್ತಾರು. ಆಮೇಲೆ ಇನ್ನೊಂದ್ ಯಾವ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನ ಬಂತಂದ್ರ ಅವಾಗ ಒಂದ್ 5,000 ರೂಪಾಯಿ ಕೊಡ್ತಾರ. ಅಂದ್ರೆ ಟೋಟಲ್ 1 ವರ್ಷನಾಗ 10,000 ರೂಪಾಯಿ ಕೊಡ್ತಾರ. ಹಿಂಗ 5 ವರ್ಷದವರೆಗೆ ಕೊಡಕತ್ತಾರು 50,000 ರೂಪಾಯಿ ಈ ಒಂದು ಯೋಜನೆಯಲ್ಲಿ, ಸುಭದ್ರಾ ಯೋಜನೆ. ಯಾವ ಸರ್ಕಾರದವ್ರು ಕೊಡಕತ್ತಾರು? ಒಡಿಶಾ ಸರ್ಕಾರದವರು. ವಾರ್ಷಿಕ ಕಂತುಗಳ ಮೂಲಕ ಹಣವನ್ನ ನೇರವಾಗಿ ಆಧಾರ್ ಲಿಂಕ್ ಮಾಡಿರುವಂತಹ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ಓಕೆನಾ? ಇದು ಒಂದು ಮಹಿಳಾ ಕಲ್ಯಾಣವಾಗಿರುವಂತಹ ಒಂದು ಯೋಜನೆ. ಒಡಿಶಾ ಸುಭದ್ರಾ ಯೋಜನೆಯಲ್ಲಿ ನೋಡ್ಬಹುದು ರೊಕ್ಕ ತೋರ್ಸ್ಯಾರ ನೋಡ್ರಿ ಇಲ್ಲಿ. ಓಕೆನಾ? ಇದಕ್ಕಿಂತ ಹೆಚ್ಚು ನಮ್ಮ ಕರ್ನಾಟಕದೊಳಗೆ ಮಹಿಳೆಯರಿಗೆ ಸಿಗಾಕತೈತಿ ಪ್ರತಿ ತಿಂಗಳ 2,000 ರೂಪಾಯಿ. ಅಲ್ಲಿ 1 ವರ್ಷಕ್ಕೆ 10,000 ರೂಪಾಯಿ ಆದ್ರೆ ನಮ್ಮಲ್ಲಿ ಎಷ್ಟಾಗ್ತದೆ ನೋಡ್ರಿ, ನಮ್ಮಲ್ಲಿ ಬಹಳ ಆಗ್ತದೆ, ಅದಕ್ಕಿಂತ ಹೆಚ್ಚಾಗ್ತದೆ.
ಓಕೆ 24,000. ಓಕೆ, ಸೊ ಇಲ್ಲಿವರೆಗೆ ನಾವು 50 ಕ್ವಶನ್ಸ್ ಗಳನ್ನ ನಾವು ನೋಡಿದ್ವಿ. ಈ 50 ಕ್ವಶನ್ಸ್ ಗಳನ್ನ ಒಳ್ಳೆ ರೀತಿಯಿಂದ ಪ್ರಾಕ್ಟೀಸ್ ಮಾಡ್ರಿ. PDF ಇವತ್ತು ನಿಮಗೆ ಸಿಗುತ್ತೆ 8 ಗಂಟೆಗೆ. ಸೊ ಆ PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ತಯಾರಿಯನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ಓಕೆನಾ? ಆಮೇಲೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಈಗ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡ್ರಿ. ಒಂದು ಶೇರ್ ಮಾಡಕ್ ಎಷ್ಟೊತ್ತು ಬೇಕ್ರಿ? 1 ನಿಮಿಷ ಬೇಕು, 2 ನಿಮಿಷ ಬೇಕು, 5 ನಿಮಿಷ ಬೇಕು, 10 ನಿಮಿಷ ಬೇಕು. 1 ಸೆಕೆಂಡ್ ಒಳಗ ಆಗ್ತೈತಿ ಅದು. 1 ನಿಮಿಷ ಒಳಗ ಆಗ್ತೈತಿ. ಒಂದು ಲೈಕ್ ಬಟನ್ ಅಲ್ಲೇ ಇರ್ತೈತಿ ಒತ್ತೋದು. ಅದಕ್ಕೇನು ಅಮೌಂಟ್ ಕೊಡುವಂಗಿಲ್ಲ. ಶೇರ್ ಮಾಡಕ್ ಏನು ನೀವು ಅಮೌಂಟ್ ಪೇಡ್ ಮಾಡುವಂಗಿಲ್ಲ. ಸೊ ಅದನ್ನ ಏನ್ ಮಾಡ್ರಿ, ಶೇರ್ ಮಾಡ್ರಿ. ಎಲ್ಲರಿಗೂ ಯಾರು ನೋಡ್ತಾರ ನೋಡ್ಲಿ. ಓಕೆನಾ? ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಅವಶ್ಯಕವಾಗಿರುವಂತದ್ದನ್ನ ಐತಿದು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆನ ನಾವು ಇದನ್ನ ಬಹಳಷ್ಟು ಕಷ್ಟಪಟ್ಟು ಮಾಡ್ತಾ ಇದೀವಿ ಕ್ಲಾಸಸ್. ಸೊ ಅದ್ರ ಜೊತೆಗೆ ಹೊಸದಾಗಿ ನೀವು ನಮ್ಮ ಈ ವಿಡಿಯೋ ನೋಡ್ತಾ ಇದ್ರ ಅಂತಂದ್ರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತಾವ. ಓಕೆನಾ? ಧನ್ಯವಾದಗಳು. ಜೈ ಹಿಂದ್.